ಈಗಾಗಲೇ ಗೊಲ್ಲಾಟಿ ಟೋಲ್ ಬಳಿ ಸಾಕಷ್ಟು ವಾಹನ ಸವಾರರು ವಾಗ್ವಾದ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಟೋಲ್ ಪ್ಲಾಜಾದವ್ರು ಕೇಳಿದ್ದು ನಿಯಮ ಇದ್ರೆ ನಮ್ಗೆ ತೋರಿಸಿ, ಅದಾದ್ಮೇಲೆ ಫ್ರೀ ಆಗಿ ಓಡಾಡಿ ಅಂತ. ಸೊ ಒಂದಿಷ್ಟು ಜನರು ಇಲ್ಲೇ ಇದ್ದಾರೆ, ಮಾತಾಡ್ತಾ ಹೋಗೋಣ. ಡೈಲಿ ಇದೇ ರೂಟ್ ಅಲ್ಲಿ ಓಡಾಡೋರು. ಸರ್, ತಮ್ಮ ಕೈಯಲ್ಲಿ ಒಂದು ಆರ್ಡರ್ ಕಾಪಿ ಇದೆ, ಪ್ರಮುಖವಾಗಿ ಅದ್ರಲ್ಲಿ ಏನ್ ಹೈಲೈಟ್ಸ್ ಇದೆ? ನೀವು ಏನ್ ಕ್ವಶನ್ ಕೇಳಲಿಕ್ಕೆ ತಂದಿದ್ದೀರಾ? ಮಾಡ್ಬೇಕು ಅಂತ 5 ಟೌನ್ಶಿಪ್ ಮಾಡ್ಬೇಕಂತ ಹೇಳಿದ್ದಾರೆ. 5 ಟೌನ್ಶಿಪ್ ಮಾಡಿಲ್ಲ. 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಮಾಡ್ಬೇಕು ಅಂತ ಹೇಳಿದ್ದಾರೆ, ಅದನ್ನು ಮಾಡಿಲ್ಲ. ಪೆರಿಫೆರಲ್ ರೋಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿಲ್ಲ. ಮತ್ತೆ ಇಲ್ಲಿ ನನ್ನ ಫ್ರೆಂಡ್ ಇದಾನೆ ಕೊಡಿಗೆಹಳ್ಳಿಲಿ 5 ಎಕರೆ ಜಮೀನ ತಗೊಂಡಿದ್ದಾರೆ. ಅದಕ್ಕೆ ಇವತ್ತಿನವರೆಗೂ ಕಾಂಪನ್ಸೇಷನ್ ಅವ್ರು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ದುಡ್ಡು ಅವ್ರಿಗೆ? ಇವತ್ತಿನವರೆಗೂ ಕೋರ್ಟಲ್ ಕೇಸ್ ನಡೀತಿದೆ ಅವ್ರದ್ದು, ಅದನ್ನು ಕೊಟ್ಟಿಲ್ಲ. ನಾವ್ ಇವ್ರಿಗೆ ದುಡ್ಡು ಯಾಕೆ ಕೊಡ್ಬೇಕು? ನಾವ್ ಇವ್ರಿಗೆ ಯಾಕೆ ದುಡ್ಡು ಕೊಡ್ಬೇಕು? ನಾವು ಕೊಡೋದಿಲ್ಲ ದುಡ್ಡು ಅವ್ರಿಗೆ. ಅವ್ರು ನಮ್ಗೆ ಇವತ್ತು ಬಿಡಲೇಬೇಕು. ಅವ್ರು ಇವತ್ತು ನಮ್ಗೆ ಇವತ್ತು ಅಷ್ಟೇ ಮ್ಯಾಮ್. ಈಗ ನೀವು ರೂಲ್ಸ್ ಕೇಳಿದ್ರೆ ಅದು ಅಪ್ಲೈ ಆಗಲ್ಲ, ಅವ್ರು ರೂಲ್ ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಗೌರ್ಮೆಂಟ್ ಇಂದ ಇಲ್ಲಿ ಟೋಲ್ ಕಟ್ಟಿಸ್ಕೊಬೇಕು ಅನ್ನೋದು ಕಾಪಿ ಇದೆ, ತೋರಿಸ್ಲಿ ನಮ್ಗೆ. ನಾವು ದುಡ್ಡು ಕಟ್ಟು ಹೋಗ್ತೀವಿ. ನಾವು ತೋರಿಸಿದ್ರೆ ಅವ್ರು ಬಿಡೋದಿಲ್ಲ. ಅವ್ರು ಹೆಂಗ್ ನಮಗೆ ತೋರಿಸ್ತಿಲ್ಲ? ಅವ್ರು ನಮ್ಗೆ ತೋರಿಸ್ತಿಲ್ಲ. ದುಡ್ಡು ಕಟ್ಟು ಹೋಗ್ತೀವಿ ನಾವು. ಅವ್ರು ನಮ್ಗೆ ತೋರಿಸ್ಬಿಡ್ಲಿ ಸಾಕು, ನಮ್ಗೆ ನಾವು ಹೋಗ್ತೀವಿ. ನಾವು ಕಟ್ಟಿ ಸಾಕಷ್ಟು ದಿನದಿಂದ ಚರ್ಚೆ ಆಗ್ತಾ ಇದೆ ಮ್ಯಾಮ್. ಸಾಕಷ್ಟು ದಿನದಿಂದ ಅಂದ್ರೆ ಕಳೆದೊಂದಿಷ್ಟು ದಿನ ಚರ್ಚೆ ಆಗ್ತಿದೆ. ವಾಹನ ಸವಾರರು ಮತ್ತೆ ಟೋಲ್ ಪ್ಲಾಜಾದವರೆಗೂ ಗಲಾಟೆ ಕೂಡ ಆಗ್ತಿದೆ. ಕುಮಾರಸ್ವಾಮಿ ಕೂಡ ಅವರು ಸ್ಟೇಟ್ಮೆಂಟ್ ಹೇಳಿದ್ರು. ಹೌದು, ಕುಮಾರಸ್ವಾಮಿ ಅವ್ರು ಹೇಳಿದ್ದಾರೆ ಕಟ್ಟಬಾರ್ದು ಅಂತ. ನಾವ್ ಇವ್ರಿಗೆ ಕ್ವಶನ್ ಮಾಡಿದ್ರೆ ಅವ್ರು ಬಿಡೋದು. ನಾವ್ ಇವ್ರು ಕ್ವಶನ್ ಮಾಡಿಲ್ಲ ಅಂದ್ರೆ ಇಷ್ಟು ವರ್ಷದಿಂದ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನೇ ಮುಂದೆ ಮಾಡ್ಕೊಂತ ಹೋಗ್ತಾರೆ. ನಾವು ಅವ್ರಿಗೆ ಕ್ವಶನ್ ಮಾಡ್ಬೇಕು ಸ್ಟ್ರಾಂಗ್ ಆಗಿ, ಯಾಕೆ ನಮ್ಗೆ ನೀವು ಬಿಡೋದಿಲ್ಲ ಅಂತ. ಅವಾಗ ಅವ್ರು ಬಿಡ್ತಾರೆ ನಮಗೆ. ಈಗ ಹೋರಾಟ ಅಂತ ಒಂದಿಷ್ಟು ಜನ ಬಂದ್ರೆ ಆರಂಭದಲ್ಲೇ ಹತ್ತಿಕ್ಕುವಂತಹ ಪ್ರಯತ್ನಗಳು ಏನಾದ್ರು ಆಗ್ತಿದಾವ? ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮ್ಯಾಮ್. ನನಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಬಟ್ ನಾವ್ ಏನ್ ಆರ್ಡರ್ ಕಾಪಿ ಕೇಳಿದ್ರು ಇವ್ರು ಇಷ್ಟು ದಿನ ನಾವು ತಂದಿದ್ವಿ ನಾವು ಅವ್ರಿಗೆ. ಇವತ್ತು ಅವ್ರು ನಮಗೆ ಬಿಡ್ಲೇಬೇಕಷ್ಟೇ. ನಾವು ಅವ್ರು ಇವತ್ತು ನಮಗೆ ನೋಡ್ಬೋದು. ಪ್ರಮುಖವಾಗಿ ಈ ಭಾಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ವಾಹನ ಸವಾರರು ಮತ್ತೆ ಟೋಲ್ ಪ್ಲಾಜಾದವ್ರಿಗೂ ಮಧ್ಯೆ ಕೂಡ ಗಲಾಟೆ ಆಗ್ತಾ ಇದೆ. ಪ್ರಮುಖವಾಗಿ ನೀವು ಆರ್ಡರ್ ಕಾಪಿ ತಗೊಂಡ್ಬನ್ನಿ, ಓಡಾಡಿ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಅದಾದ ಬಳಿಕ ಸಾರ್ವಜನಿಕರು ಆರ್ಡರ್ ಕಾಪಿ ತೆಗೆದುಕೊಂಡು ಬಂದಾಗ ಕೂಡ ಪ್ರಶ್ನೆಯನ್ನು ಮಾಡಿರುವಂತದ್ದು ಟೋಲ್ ಪ್ಲಾಜಾದವರೇ ಇದ್ದಾರೆ. ಮಾತಾಡ್ತಾ ಸರ್, ಆ ರೂಲ್ ನಿಮ್ಗೆ ಅಪ್ಲೈ ಆಗಲ್ಲ? ಫ್ರೇಮ್ವರ್ಕ್ ಅಗ್ರಿಮೆಂಟ್ ಇದೆ ಅಂತ ಇದೆ. ನನ್ನ ಹತ್ರ ಈಗಿಲ್ಲ, ಇಲ್ಲಿಲ್ಲ. ಆರ್ಡರ್ ಕಾಪಿ, ಕೋರ್ಟ್ ಆರ್ಡರ್ ಕಾಪಿ ಇಟ್ಕೊಂಡು ಓಡಾಡ್ತಿದ್ದಾರೆ. ನಿಮ್ಮ ಹತ್ರ ರೂಲ್ಸ್ ಇಲ್ಲ ಅಂದ್ರೆ ಹೆಂಗೆ ಸರ್? ಆರ್ಡರ್ ಕಾಪಿ ನಿಮ್ಮ ಹತ್ರ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆರ್ಡರ್ ಕಾಪಿನ ತೋರಿಸಿ ದಯವಿಟ್ಟು. ನನ್ನ ಹತ್ರ ಈಗಿಲ್ಲ ರೀ, ನನ್ನ ಹತ್ರ ಈಗಿಲ್ಲ. ಹೆಂಗೆ ರೂಲ್ಸ್ ಹೇಳ್ತೀರಾ ಸರ್ ನೀವು ಫಾಲೋ ಮಾಡಕ್ಕೆ? ಇಲ್ಲ, ಹೇಳ್ತಾ ಇದ್ನಲ್ವಾ, ನನ್ನ ಹತ್ರ ಇಲ್ಲ, ಈಗಿಲ್ಲ, ನನ್ನ ಹತ್ರ ಇಲ್ಲ. ದಯವಿಟ್ಟು ಸರ್, ಪಬ್ಲಿಕ್ಸ್ ಆರ್ಡರ್ ಕಾಪಿ ಇಟ್ಕೊಂಡು ಓಡಾಡ್ತಿದ್ದಾರೆ. ಕಟ್ಟೋಗ್ತೀವಿ ಸರ್, ಯಾರು ಕಟ್ಟ 23 ವರ್ಷನೇ ಕಮಿಷನ್. ನಿಮ್ಮ ರೂಲ್ಸ್ ಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಅವ್ರ ರೂಲ್ ಫಾಲೋ ಮಾಡಿದೀರಾ ಅಂದ್ರೆ ನುಣಿಸ್ಕೊಳ್ತಾ ಇಲ್ಲ. ಅವ್ರದ್ದು ಅದೇ ಸರ್ ಹೇಳ್ನಲ್ಲ, ಬಡವನಿಗೊಂದು ನ್ಯಾಯ, ಬಲ್ಲಿಗೊಂದೊಂದು ನ್ಯಾಯ. ಈ ದೇಶದ ಹೆಂಗೊಂದು ನ್ಯಾಯ. ಬಡವರಾದ್ರೆ ಜೈಲಲ್ಲಿ ಕೊಳಿತಾರೆ, ಬಲ್ಲಿಗ ಕೊಳೆಯಲ್ಲ, ಈಚೆ ಬಂದ್ಬಿಡ್ತಾನೆ. ಇಲ್ಲೂ ಹಂಗೆ ಅಶೋಕ್ ಚೌಣಿ ಅವರು ತಿನ್ಕೊಂಡು 23 ವರ್ಷದಿಂದ ಇದ್ದಾರೆ. ಏನ್ ಈ ರೋಡ್ ಒಂದು ಕಲೆಕ್ಷನ್ ಮಾಡೋ ರೋಡ್ ಒಂದನ್ನ ಸರ್ ಮಾಡ್ಬಿಟ್ಟು ಇನ್ ಯಾವುದೇ ಕಾಮಗಾರಿ ಮಾಡ್ದಂಗೆ ಚೆನ್ನಾಗಿ ದುಡ್ಡು ತಿನ್ಕೊಂಡು ರಾಜಕಾರಣಿಗಳಿಗೂ ಕೊಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ನೋಡಿದ್ರೆ ಡೈಲಿ ಇದೇ ರೋಡ್ ಅಲ್ಲಿ 5 ಟೈಮ್ಸ್ ಕಟ್ತೀರಾ? ದಿನಕ್ಕೆ ಲೆಕ್ಕ ಹಾಕೊಳ್ಳಿ. ಇಲ್ಲಿಂದ ಹೋಯ್ತಲ್ಲೂ ಕಟ್ಬೇಕು, ಅಲ್ಲಿಂದ ಬತ್ತಲ್ಲೂ ಕಟ್ಬೇಕು, ಹೋಯ್ತಲ್ಲೋ. ನಂದಿಲ್ಲ 2-3 ಬಿಲ್ಡಿಂಗ್ ನಡೀತಾ ಇದೆ. ಇಲ್ಲಿಂದ ಹೋಯ್ತಲ್ಲೂ ಕಟ್ಕೊಂಡ್ ಬರ್ಬೇಕು, ಅಲ್ಲಿಂದ ಬತ್ತಲ್ಲೂ ಕಟ್ಕೊಂಡ್ ಬರ್ಬೇಕು. ದಿನಕ್ಕೆ 5 ಟೈಮ್ ಬೈತೀನಿ. ಬೆಳಿಗ್ಗೆ ಟಿಫನ್ ತಿನ್ಕೊಂಡು ಹೋಗ್ತೀನಿ, ಮತ್ತೆ ವಾಪಸ್ ಬೆಳಿಗ್ಗೆ ನೀರ್ ಹಾಕ್ಸಕ್ ಹೋಗ್ತೀನಿ, ವಾಪಸ್ ಬರ್ತೀನಿ. ತಿರ್ಗಾ ನಾಷ್ಟ ಮಾಡ್ಕೊಂಡು ತಿರ್ಗಾ ವಾಪಸ್ ಹೋಗ್ತೀನಿ. ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. ತಿರ್ಗಾ ಸಂಜೆ ಕ್ಲೋಸ್ ಮಾಡ್ಬೇಕಾದ್ರೆ ಕೆಲಸ ನೋಡಕ್ ಹೋಗ್ತೀನಿ. 5 ಟೈಮ್ ಕೊಡ್ತೀನಿ. ನನ್ ಕಟ್ಟಕ್ಕೆ ಏನ್ ತೊಂದ್ರೆ ಇಲ್ಲ ಮೇಡಮ್. ನಮ್ ದೇಶಕ್ಕೆ ಟ್ಯಾಕ್ಸ್ ಬರುತ್ತಾ, ಮತ್ತೊಂದು ಕಟ್ಟಣ. ಇವ್ರು ಕೆಲಸ ಮಾಡಿದಾರ, ಯಾವ್ದಾರ ಒಂದು ಸಿಟಿ ಮಾಡಿದಾರ, ಒಂದು ಇಂಡಸ್ಟ್ರಿಯಲ್ ಮಾಡಿದಾರ, ಯಾವ್ದಾರ ರೋಡ್ ಕಟ್ಟ, ಇಲ್ಲಿಂದ ಮೇಗಳವರೆ ಬ್ರಿಡ್ಜ್ಗಳು ಮಾಡಿದ್ದಾರೆ. ಒಂದ್ ಗಾಡಿ ಪಾಸ್ ಆಗಲ್ಲ, 2 ಅವರ್ ಕಾಯ್ಬೇಕು ಸ್ಕೂಲ್ ಟೈಮಲ್ಲಿ, ಸಂಜೆ ಬೆಳಿಗ್ಗೆ. ಈ ಕೊಡಗೇಳಿಗೆ ಹೋಗೋ ಒಂದು ಕನೆಕ್ಟಿಂಗ್ ರೋಡ್ ಮಾಡಿದ್ದಾರೆ, ಬ್ರಿಡ್ಜ್, 2 ಅವರ್ ಕಾಯ್ಬೇಕು. ಏನ್ ಮಾಡಿದ್ದಾರೆ ಅಂತ ಟೋಲ್ ಕಟ್ಬೇಕು. 23 ವರ್ಷದಿಂದ ತಿಂತಾ ಇದಾರಲ್ಲ ನಮ್ ದುಡ್ಡನ್ನ. ಅದ್ರ ಜೊತೆಗೆ ಒತ್ತುವರಿ ಮಾಡ್ಕೊಳ್ಳಿ, ರೋಡ್ಗೆ ಪೆರಿಪೆಲ್ ರೋಡ್ ಮಾಡಿ 2 ಕಡೆ ರಿಂಗ್ ರೋಡ್ ಮಾಡಿ ಒತ್ತುವರಿ ಮಾಡ್ಕೊಳ್ಳಿ. ಅದು ಬಿಟ್ಟು ಎಕ್ಸ್ಟ್ರಾ ಬರೇ ಎಲ್ಲಾ ಕಡೆ ಇವ್ರು ಬೇಕಾದವ್ರು ಮಾರ್ಕೊಂಡವ್ರೆ. ಬನ್ನಿ, ಬೇಜನ್ಸಲಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಕಾನೂನ್ನ ದುರುಪಯೋಗ ಮಾಡ್ಕೊತಾರೆ. ದುಡ್ಡಿರೋರ್ ಕತೆ ಏನಾಗಿದೆ ಅಂದ್ರೆ, ಶ್ರೀಮಂತರ ಕತೆ, ಕಾನೂನ್ನ ದುರುಪಯೋಗ ಮಾಡ್ಕೊಂಡು ಈ ದೇಶದಲ್ಲ ಏನು ಸಂಪತ್ತಿದೆಯೋ ಅದನ್ನ ಚೆನ್ನಾಗಿ ತಿನ್ಕೊಂಡು ಇವ್ರು ಕೊಬ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ದೃಶ್ಯದಲ್ಲಿ ಕೂಡ ನೋಡಬಹುದು, ವಾಹನ ಸವಾರರು ಮತ್ತೆ ಟೋಲ್ ಪ್ಲಾಜಾ ಅಧಿಕಾರಿಗಳ ನಡುವೆ ಮಾತಿನ ವಾಗ್ವಾದ ನಡೀತಾ ಇದೆ. ನಾವು ಟೋಲ್ ಕಟ್ಟಂಗಿಲ್ಲ ಅಂತ, ಅವ್ರು ನಾವು ಬಿಡಂಗಿಲ್ಲ ಅಂತ. ಹೆಚ್ಚುವರಿ ಪೊಲೀಸರ ನಿಯೋಜನೆ ಕೂಡ ಈ ಭಾಗದಲ್ಲಿ ಆಗಿದೆ, ದೃಶ್ಯದಲ್ಲಿ ನೋಡಬಹುದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಸಾಕಷ್ಟು ಚರ್ಚೆ ಆಗ್ತಿದೆ ಟೋಲ್ ಕಟ್ಟೋ ವಿಚಾರವಾಗಿ. ವಾಹನ ಸವಾರರು ವಾಗ್ವಾದಕ್ಕೆ ಇಳಿತಾ ಇದ್ದಾರೆ, ನಾವು ಟೋಲ್ ಕಟ್ಟಲ್ಲ ಅನ್ನೋ ವಿಚಾರವಾಗಿ. ಜೊತೆಗೆ ಈ ಭಾಗದಲ್ಲಿ ನೋಟಿಸ್ ಕೂಡ ಹಾಕಿದ್ದಾರೆ, ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡುತ್ತೀನಿ. ಪ್ರಮುಖವಾಗಿ 2 ವೀಲರ್ ಏನು ವಾಹನ ಸವಾರರಿದ್ದಾರೆ, ಅವರು ಟೋಲ್ ಕಟ್ಟುವಂತೆ ಸೂಚನೆ ಈ ಒಂದು ಪ್ರಕಟಣೆಯನ್ನ ಅಧಿಕಾರಿಗಳು ಹೊರಡಿಸಿದ್ದಾರೆ. ಒಟ್ಟಾರೆ ಈ ಭಾಗದಲ್ಲಿ
ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ಸಾರ್ವಜನಿಕರೇ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಅಂದ್ರೆ ನಾವು ದುಡ್ದಂತಹ ದುಡ್ಡು ಬೇಕಾಬಿಟ್ಟಿಯಾಗಿ ಕಟ್ಲಿಕ್ಕೆ ನಾವು ತಯಾರಿಲ್ಲ, ಏನ್ ಅಭಿವೃದ್ಧಿ ಕೆಲಸ ಆಗಿದೆ ಅದು ಕೋರ್ಟ್ ಕೂಡ ಚೀಮಾರಿ ಹಾಕಿದೆ, ಹಾಗಾಗಿ ನಾವು ಟೋಲ್ ಕಟ್ಟಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಿರುವಂತದ್ದು ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್, ಬೆಂಗಳೂರು.